ರಾಜ್ಯದಲ್ಲಿ ನಡೆದ ಉಪಚುನಾವಣೆ ಇತಿಹಾಸ ಬರೆದಿದೆ. ಗ್ಯಾರಂಟಿ ಯೋಜನೆಗಳಿಗೆ ಫಲ ಸಿಕ್ಕಿದೆ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕುಮಕನೂರ್ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೀನದಲಿತರ, ಹಿಂದುಳಿದ ಜನಾಂಗ, ಅಲ್ಪಸಂಖ್ಯಾತರು ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ಶ್ರೀಮಂತ ಪರವಾಗಿವೆ. ಬಡವರಿಗೆ ಯಾವುದೇ ರೀತಿಯ ಯೋಜನೆಗಳನ್ನು ನೀಡಿಲ್ಲ ಎಂಬುದನ್ನು ಮನಗಂಡು ಹಿಂದೂ ಜನಾಂಗ ಮತ ನೀಡಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ್ದಾರೆಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕುಮಕನೂರ್ ಅವರು ಹೇಳಿದರು. ಕುಟುಂಬ ರಾಜಕಾರಣವನ್ನ ಅಲ್ಲಗಳೆದ ಚನ್ನಪಟ್ಟಣ ಮತದಾರ ಒಬ್ಬ ಸಮರ್ಥ ನಾಯಕನನ್ನ ಆಯ್ಕೆ ಮಾಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಮೂಡ ವಕ್ಫ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಚಿತ್ರಹಿಂಸೆ ನೀಡುವ ಕುತಂತ್ರ ರಾಜಕಾರಣಕ್ಕೆ ಜನ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರವನ್ನ ಜನರು ಮೆಚ್ಚಿದ್ದಾರೆಂದು ತಿಪ್ಪಣ್ಣಪ್ಪ ಕುಮಕನೂರ್ ಹೇಳಿದರು. ಪಡೆದಿದ್ದಾರೆ. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ. ಇಲ್ಲಿ ಭಾರಿ ಪೈಪೋಟಿ ಇತ್ತು. ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಯಡಿಯೂರಪ್ಪನವರು, ವಿಜಯೇಂದ್ರ ಎಲ್ಲರೂ ವಿರೋಧ ಪಕ್ಷದವರು ಬಹಳಷ್ಟು ಟಾರ್ಗೆಟ್ ಹಾಕೊಂಡಿದ್ರು, ನಾವು ಗೆದ್ದೇ ಗೆಲ್ಬೇಕು ಅಂತ ಹೇಳಿ. ಅದರಲ್ಲಿ ಮತದಾರರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಇಲ್ಲಿ ತುಕಾರಾಮ್ ಅವರು ಉತ್ತಮವಾಗಿ ಕೆಲಸಗಳು ಮಾಡಿದ್ದಾರೆ. ಮತ್ತೆ ಸಂತೋಷ್ ಲಾಡ್ ಅವರ ಕ್ಷೇತ್ರ ಮೊದಲಿಡುವುದು ಇರೋದ್ರಿಂದ, ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕರವರು ಇರೋದ್ರಿಂದ ಎಲ್ಲಿಯವರೆಗೆ ಸಂತೋಷ್ ಲಾಡ್ ಅವರು ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಅವ್ರಿಗೆ ಯಾರು ಹೇಳ್ತಾರೋ ಅವ್ರಿಗೆ ನಾವು ವೋಟ್ ಹಾಕ್ತೀವಿ. ಅವ್ರು ಬಿಟ್ಟು ನಾವು ಯಾರಿಗೆ ಮತ ಹಾಕೋದಿಲ್ಲ. ಇಲ್ಲಿ ವಿರೋಧ ಪಕ್ಷದವರು ಬರೋ ಸಾಧ್ಯನೇ ಇಲ್ಲ. ಇಲ್ಲಿಯವರೆಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದವರು ಯಾವುದೇ ಪಕ್ಷ ಆರಿಸಿನೂ ಕೂಡ ಬಂದಿಲ್ಲ. ಈ ಸಲ ಕೂಡ ಸಂತೋಷ್ ಲಾಡ್ ಅವರು ಯಾರಿಗೆ ಹೇಳ್ತಾರೋ ಅವ್ರಿಗೆ ವೋಟ್ ಹಾಕ್ತೀವಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರಭಾವಿ ನಾಯಕ ಇದ್ದಾರೆ. ಬಡವರು, ಹಿಂದುಳಿದವರು, ದಲಿತರು, ಎಲ್ಲ ಜಾತಿ ಜನಾಂಗದವರು ತೆಗೆದುಕೊಂಡು ಹೋಗ್ತಾರ. ಅವ್ರ ಕಷ್ಟ ಕಾರ್ಪಳ ಆಲನೆ ಮಾಡ್ತಾರೆ. ಕರೆದಾಗ ಬರ್ತಾರ. ನಮ್ಗೇನು ಬೇಡ್ತೀವಿ ನಾವು ಕಷ್ಟ ಕಾಲದಿದ್ದಾಗ ಸಹಾಯ ಮಾಡ್ತಾರ. ಅದಕ್ಕಾಗಿ ನಾವು ಸಂತೋಷ್ ಲಾಡ್ ಅವರಿಗೆ ಪರವಾಗಿ ಮತ ಹಾಕ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿರ್ತೀವಿ ಎಂಬ ಮಾತನ್ನು ಹೇಳಿದರು. ನಾವು ಕೂಡ ಅಲ್ಲಿ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಜನ ಮೆಚ್ಚಿದ ನಾಯಕರಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಕೂಡ್ಕೊಂಡು, ನಮಗೆ ಪ್ರಿಯಾಂಕ್ ಖರ್ಗೆ ಅವರು, ಅಜಯ್ ಸಿಂಗ್ ಎಲ್ಲರೂ ಕೂಡ್ಕೊಂಡು ಆ ಭಾಗದಲ್ಲಿ ಸಂಡೂರು ಕ್ಷೇತ್ರದಲ್ಲಿ ನಮ್ಮ ಗಂಗಾಮತ ಸಮಾಜ ಜನರು ಬಹಳ ಇರೋದ್ರಿಂದ ಅಲ್ಲಿ ಬೆಸ್ತರು ಅಂತಾರ ಮತ್ತು ಗಂಗಾಮತರು ಅಂತಾರ. ಅಲ್ಲಿ ಜನರು ಒಂದ್ ಸೈಡ್ ವೋಟ್ ಮಾಡಿಸ್ಬೇಕು, ಅವ್ರ ಮನವೊಲಿಸ್ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಕೂಡ ತಾಳ್ನೂರು ಅಂತ ಹೇಳಿ ಒಂದು ಪಂಚಾಯತ್, ಬಹಳ ದೊಡ್ಡ ಪಂಚಾಯತ್, ಸುಮಾರು 10,000 ಜನ ಇರ್ತಕ್ಕಂಥ ಗ್ರಾಮ ಅದು. ಪಂಚಾಯತ್ ಗ್ರಾಮ ಅದು. ಸುತ್ತಲೂ ಕೆಲವು ಹಳ್ಳಿಗಳು ಬರ್ತೇವೆ. ಅದು ಅಲ್ಲೇ ಕೆಲವು ಹಳ್ಳಿಗೆ ಎಲ್ಲೆಲ್ಲಿ ನಮ್ಮ ಜನಾಂಗ ಹೆಚ್ಚಿದಾರ ಅಲ್ಲೆಲ್ಲ ಹೋಗಿ ಅವ್ರ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಹಾಕ್ಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣರವ್ರನ್ನ ಆರಿಸಿ ತರಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ ಪ್ರಕಾರ ಮೊದಲನೇ ಬಾರಿಗೆ ಗಂಗಮ್ಮ ಸಮಾಜದವರು ಕೂಡ ಒಕ್ಕಟ್ಟಾಗಿ ಯಾವ ವಿಚಾರ ಮಾಡಿದ್ರೆ ನನ್ನ ಮೇಲೆ ಭರವಸೆ ಇಟ್ಟು ಅವ್ರು ಮತ ಹಾಕಿದ್ದಾರೆ. ಹೀಗಾಗಿ ಮತ್ತು ಆಮೇಲೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಸತತ 3 ದಿನಗಳ ಕಾಲ ಅಲ್ಲಿ ವಾಸ್ತವ್ಯ ಹೂಡಿ ಸುಮಾರು 18 ಬೃಹತ್ ಮಟ್ಟದ ಸಾರ್ವಜನಿಕ ಸಮಾರಂಭಗಳು ಅಲ್ಲಿ ಭಾಗವಹಿಸಿ ಅನ್ನಪೂರ್ಣ ಬಾಯಿ ಅವ್ರನ್ನ ಆಯ್ತು ತರಲೇಬೇಕು, ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ, 5 ಗ್ಯಾರಂಟಿಗಳು ಕೊಡ್ತೀನಿ, ರಾಷ್ಟ್ರದಲ್ಲಿ ಮೊದಲನೇ ಯೋಜನೆ ಹಾಕಿಕೊಂಡು ಸುಮಾರು 2,000 ರೂಪಾಯಿ ಗ್ಯಾರಂಟಿ ಮುಖಾಂತರ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಬಸ್ ಫ್ರೀ ಮಾಡ್ತಕ್ಕಂಥದ್ದು, ನಿರುದ್ಯೋಗ ಯುವಕರಿಗೆ 3,000 ಸ್ಟೈಪಂಡ್ ಕೊಡ್ತಕ್ಕಂಥದ್ದು, ಹಲವಾರು ಯೋಜನೆ ನಾವು ಹಾಕೊಂಡಿದ್ದೀವಿ. ಇದು ಹಿಂದಿನ ಯಾವುದೇ ಮುಖ್ಯಮಂತ್ರಿ ಮಾಡೋದ ಕೆಲಸ ನಾವು ಮಾಡಿದ್ದೇವೆ ಅಂತ ಅವರು ಕೂಡ ಸತತವಾಗಿ 18 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮತವನ್ನು ಯಾಚನೆ ಮಾಡಿದರು. DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಅವರು ಕೂಡ ಅಲ್ಲಿ ಭಾಗವಹಿಸಿ ತಮ್ಮ ಕರ್ತವ್ಯ ನಿಭಾಯಿಸಿ ಏನೇನು ಸೌಲಭ್ಯಗಳು ಕೊಡಬೇಕು, ಚುನಾವಣೆ ಸಲುವಾಗಿ ಏನೇನು ಸೌಲಭ್ಯಗಳು ಸಹಾಯ ಮಾಡಬೇಕು ಆ ಭಾಗದಲ್ಲಿ ಎಂಬ ಎಲ್ಲ ವ್ಯವಸ್ಥಿತವಾದಂಥ ವ್ಯವಸ್ಥೆ ಮಾಡಿ
ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಅವರು ಕೂಡ ಬಹಳಷ್ಟು ಶ್ರಮ ವಹಿಸಿದ್ರು. ಮತ್ತೆ KPCC ಡೈರೆಕ್ಷನ್ ಪ್ರಕಾರ ನಮ್ಗೆ ಯಾರ್ಯಾರು ಎಲ್ಲೆಲ್ಲಿ ಹಾಕಿದ್ರು ಪ್ರಾಮಾಣಿಕವಾಗಿ ಕೆಲಸಗಳು ಮಾಡಿದ್ದೀವಿ. ಅದಕ್ಕಾಗಿ ಮೊದಲು ಹಿಡಿದು ನಮಗೆ ಸಿದ್ದರಾಮಯ್ಯ ಆಗಲಿ ಚನ್ನಪಟ್ಟಣ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಗೆ ಆ ಭಾಗಕ್ಕೆ ನಮ್ಗೆ ಡೆಪೋಟ್ ಮಾಡಿದ್ರು. ಆ ಭಾಗದಲ್ಲಿ ಜನರ ಮತಗಳು ತೆಗೆದುಕೊಂಡು ಆ ಭಾಗದ ಅಭ್ಯರ್ಥಿ ಆರಿಸಿ ಬರಲೇಬೇಕಂತೇಳಿ ಪಣ ಕೊಟ್ಟಿದ್ದೀವಿ. ನಾವೆಲ್ಲರೂ ಒಕ್ಕಟ್ಟಾಗಿ ಕಾರ್ಯಕ್ರಮ ಕೆಲಸ ಮಾಡಿದ್ದೀವಿ. ಮುಖಂಡರು ಕೆಲಸ ಮಾಡಿದ್ದಾರೆ, ಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಎಲ್ಲ ಶ್ರೇಯಸ್ಸು ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಹೋಗ್ಬೇಕು, ಮತ್ತೆ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಹೋಗ್ಬೇಕಂತೇಳಿ. ಅದು ಜಮೀರ್ ಅಹ್ಮದ್ ಕೂಡ ತಮ್ಮ ಸಮಾಜದ ಮತಗಳು ಕೂಡ ಒಂದೇ ಒಂದು ಹೋಗಲಾರ್ದಂಗ ಪ್ರಾಮಾಣಿಕವಾಗಿ ಆ ಭಾಗದಲ್ಲಿ ಎಲ್ಲ ಸಂಚಾರ ಮಾಡಿ ಹಿಂದುಳಿದ ಮತಗಳು ಅಲ್ಪಸಂಖ್ಯಾತರ ದೃಢೀಕರಿಸತಕ್ಕಂಥ ಕೆಲಸ ಅವರು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಹೇಳಬೇಕು.